ಇಲ್ಲೋಡು ನಾಗರಾಜು, ನಿನ್ನ ಮಗಳು ನನಗೆ ತುಂಬ ಇಷ್ಟ ಆಗಿವಳೆ. ನಮ್ಮ ಹುಡುಗನಿಗೂ ನಿನ್ನ ಮಗಳು ತುಂಬ ಇಷ್ಟ ಆಗಿದ್ದಾಳೆ ಕಣಪ್ಪ. ಕೊಟ್ಟು ಮದುವೆ ಮಾಡು. ನಾವು ಆಸೆ ಪಟ್ಟು ನಿನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ನಾವು ಆಸೆ ಪಡ್ತಾ ಇದ್ವಿ. ಎಲ್ಲರಿಗೂ ಒಪ್ಪಿಗೆ ಆಗೈತಿ. ನಾವು ಸ್ವಲ್ಪ ಶಾಸ್ತ್ರ ಏನಾದರೂ ಕೇಳ್ಬಿಟ್ಟು ಆಮೇಲೆ ನಾವು ಹೇಳ್ತೀವಣ್ಣ. ಯಾವುದಕ್ಕೂ ನಿಮ್ಗೆ ಒಪ್ಪಿಗೆ ಆಗೈತಲ್ಲ, ಸರಿ ಆಯ್ತು ಹೇಳು. ನಾವು ಹೇಳ್ತೀವಿ ಇನ್ನೊಂದೆರಡು ದಿವಸ ಬಿಟ್ಕೊಂಡು. ಇಲ್ಲಿ ನೋಡ್ರಿ, ನಿಮ್ಮ ಮಗಳನ್ನ ಇಲ್ಲಿ ನೀವು ತಾಯಿ ಬಟ್ಟೆಗೆ ಹೆಂಗಿದ್ಲ ಹಕ್ಕಿನ ಸೆನ ಕಿಕ್ಕಿ ಅಂತಾರೆ. ಹಂಗೆ ಕೆಟ್ಟಣೆ ನೂರಾಗ್ಬೇಕಾರೆ ನಾನು ನೀವು ಬಂದು ಕೇಳ್ರಿ ಇರ ಅಂತಾರೋ. ಹೆಂಗಲ್ಲ ಅಂದ್ರೆ ಒಂದು 20-30 ಲಕ್ಷಕ್ಕೆ ತೋಟ ಕೊಡ್ತಾರೆ. ಒಂದು 30-40 ಎಕರೆ ಹೊಲ ಐತೆ. ಏನು ಬಂದಿಲ್ಲ ಇವ್ರಿಗೆ, ಮಸ್ತಾಗೈತಿ. ಒಡವೆ ವಸ್ತ, 1 kg ಬಂಗಾರ ಐತಿ ಅವ್ರ ಮನೆಯಾಗಿ. ಸುಮ್ಮನೆ ಕೊಟ್ಟು ಮಾಡ್ರಿ ನಿನ್ನ ಮಗಳನ್ನ, ರಾಣಿ ಹಂಗಿರ್ತಾಳೆ. ಭಾಳ ಸೆನಕ್ಕೆ ನೋಡ್ಕೊಂತಾರೆ ಕಿಟ್ಟಣ್ಣರು. ಅಲ್ಲ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವ್ರು ಎಂಥ ಮನುಷ್ಯರು ಅಂತ ಹೇಳಿ ನಮ್ಮ ಹುಡುಗಿನ ಒಂದ್ಸತಿ ಕೇಳಿಬಿಡ್ತೀವಿ. ಪವಿತ್ರ ಪವಿತ್ರ ನಿನಗಿಷ್ಟ ಏನಮ್ಮ? ಅಪ್ಪ ನಾನು ಆಮೇಲಿಂದ ಹೇಳ್ತೀನಪ್ಪ, ಇವಾಗ ಹೇಳೋದಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೇಳ್ತೀನಿ. ಸರಿ ಆಯಿತು, ಹೋಗಮ್ಮ. ಹೋಗು. ನೋಡಿದ್ರಾ ನಮ್ಮ ಹುಡುಗಿನ? ಹೋಗ್ಲಾ? ಹುಡುಗೇನೋ ಭಾಳ ಚೆನ್ನಾಗೈತಮ್ಮ. ಪೈನ್ ಆಗೈತೆ ಹುಡುಗೇನ, ಎಲ್ಲರಿಗೂ ಇಷ್ಟ ಆಯ್ತು. ನಾವು ಪೋಟ್ದಾಗ ನೋಡಿ ಹಂಗೆ ಅಂದ್ಕೊಂಡ್ವಿ. ಎಂಥ ಚೆನ್ನಾಗೈತೆ ಹುಡುಗಿ ಅಂತ ಹೇಳಿ ನಾವು ಪೋಟ್ದಾಗ ನೋಡೇನೆ ನಮ್ಮ ಕಿಟ್ಟಣಯ್ಯ ನಮ್ಮ ಮನೆ ಸೊಸೆ ಆಗೋಕ್ಕೆ ಈ ಹುಡುಗಿನೇ ಸರಿ, ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಂಗೆ ಐತೆ ಅಂತ ಹೇಳಿ ಕಿಟ್ಟಣಯ್ಯ ಬೋಲು ಆಸೆ ಇಕ್ಕಣೈತೆ. ನಿಮ್ಮ ಮಗಳೇನೇ ನಮ್ಮ ಮನೆ ಸೊಸೆ ಆಗಬೇಕು ಅಂತ ಹೇಳಿ ಕೊಟ್ಟು ಮದುವೆ ಮಾಡಿರಿ. ಇನ್ನೇನು ಅವರೇ ಎಲ್ಲ ಖರ್ಚಿಕ್ಕಿ ಮದುವೆ ಮಾಡ್ಕೊಂತಾರೆ. ಅಲ್ಲ, ನಮಗೂ ಇಷ್ಟನೇ. ನಾವು ಬಿಡಪ್ಪ, ನಾವು ಯಾರಿಗಾನ ಚೆನ್ನಾಗಿ ಮನೆ ಕಡೆ ಕಿರೋರಿಗೆ ನೋಡಿ ಕೊಡೋಣ, ನಮ್ಮ ಮಗಳು ಕೈಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ನಾವು ಒಳ್ಳೆಯವ್ರು ಹುಡುಕ್ತಾ ಇದ್ವಿ. ಇರೋ ಅಂಥವ್ರ ಮನೆಯಾಗಾದ್ರೆ, ತೋಟ ಗಿಟ ಇರೋ ಅಂಥವ್ರ ಮನೆಯಾಗಾದ್ರೆ ಅತ್ಲಾಗೆ ನೆಮ್ಮದಿ ಕೂತ್ಕೊಂಡು ಉಂಡ್ರು ನಡೀತೈತೆ. ಏನು ಮಾಡಲಿ, ಯಾರಿಗಾನು ಚೆನ್ನಾಗಿರೋರಿಗೆ ಕೊಡೋಣ ಅಂತ ಹೇಳಿ ನಾವು ಹಂಗೆ ಮಾತಾಡ್ಕೊಂಡಿದ್ವಿ, ನಾನು ನನ್ನ ಹೆಂಡ್ತಿ. ರಂಗಲಕ್ಷ್ಮಿ, ಇವ್ರಿಗೆಲ್ಲನ ಟೀ ಮಾಡು. ಬೇಡ ಬೇಡ ಬಿಡ್ರಿ, ಇವಾಗಿನ ಜ್ಯೂಸ್ ಕುಡ್ದಿದ್ದೀವಲ್ಲ, ಎಲ್ಲ ಟೀಗಿ ಏನು ಬೇಡ. ಇವತ್ತು ನೋಡ್ರಿ, ನಾನು ಮದುವೆ ಆಗಿದ್ದೀನಿ. ಇವತ್ತು ಹೆಂಗಿದ್ದೀನಿ ಅಂದರೆ ನಿಜವಾಗ್ಲೂ ಅವ್ರನ್ನ ಮದುವೆ ಆಗಿ ನಾನು ಈಗ ಅಲ್ಸ ಕಡ್ಡಿ ಇತ್ಲ ತೆಗ್ದಾಕಲ್ಲ. ನಮ್ಮ ಮನೆ ಕೆಲಸದಾಳುಗಳು ಬರ್ತಾರೆ, ಮನೆ ಕೆಲಸ ಮಾಡೋರು ಎಲ್ಲ ಪ್ರತಿಯೊಂದೂ ಕೆಲಸ ಮಾಡೋರು ಬಂದೇ ಬರ್ತಾರೆ. ನನಗೆ ನಮ್ಮ ಗಂಡಗೆ ಎಷ್ಟೊಂದು ವರದಕ್ಷಿಣೆ ಕೊಟ್ಟು ಮದುವೆ ಮಾಡೈತೆ ಗೊತ್ತಾ ನಮ್ಮಪ್ಪ. ನನಗೆ ನೋಡಿ ಫುಲ್ ಸೆಟ್ಟು, ಸರ ಸೆಟ್ಟು, ಕಿವಿ ಸೆಟ್ಟು ಎಲ್ಲ ಎಷ್ಟೊಂದು ನನಗೆ ಒಡವೆ, ನನ್ನ ಗಂಡನಿಗೆ ಕೈ ಚೈನು, ಕೊಳ್ ಚೈನು, ಉಂಗುರ ಪ್ರತಿಯೊಂದು ಕೊಟ್ಟಿದ್ದಾರೆ ನಮ್ಮಪ್ಪರು. ಹಂಗೆ ಗ್ರ್ಯಾಂಡಾಗಿ ಮದುವೆ ಮಾಡಿದ್ರು ನಮ್ದು. ಹೌದಾ? ನಮ್ಮ ಕೈಲೇನ ಆಗಲ್ಲ ಕಣಮ್ಮ. ನಮ್ಮ ಮನೆ ನೋಡಿದ್ರೆ ಇಷ್ಟೇ ಸಾಣದು. ಅತ್ಲ ಒಂದು ರೂಮ್ ಐತಿ, ಇತ್ಲ ಒಂದಿಷ್ಟು ಅಲ್ಲೇ ಅಡುಗೆ ಮನೆ ಅಷ್ಟೇನಿ. ಮನೆ ನೋಡಿದ್ರೆ ಸಾಣದು, ನಾವು ಮದುವೆ ಮಾಡಿದ್ರೆ ಸಾಕು ಅಮ್ಮಂಗೆ ಆಗೈತಿ. ಇಲ್ಲಡಮ್ಮ, ನೀನು ಏನು ತಲೆನೇ ಕಿಡಿಸಿ ಮಕ್ಕೊಬಿಡು. ಮದುವೆದು ಏನು ನೀನು ₹1 ಕೊಡ್ಬೇಡ. ನಾನೇ ಹುಡುಗಿಗೆ ಏನು ಸರ ಸೊಟ್ಟು ಬೇಕು ಎಲ್ಲನ ಸರ ಸೊಟ್ಟು, ಕಿವಿ ಸೊಟ್ಟು ಎಲ್ಲ ಮಾಡ್ತೀನಿ. ಎಲ್ಲ ಮಾಡಿಸ್ಕೊಂಬಂದು ಕೊಡ್ತೀನಮ್ಮ. ಎಲ್ಲ ಒಡವೆ ಗಿಡವೆ ಎಲ್ಲ ಮಾಡಿಸ್ಕೊಂಬಂದು ಕೊಟ್ಟು ಎಲ್ಲ ನಾನೇ ಮದುವೆ ಮಾಡ್ಕೊಂಡು ಹೋಗ್ತೀನಿ. ನಂದೇ ಎಲ್ಲ ಖರ್ಚು, ಊಟದ್ದಾಗಲಿ ಪೋಟದ್ದಾಗಲಿ ಏನೇ ಖರ್ಚು ಬಂದರೂ ಮದುವೆದು ₹1 ನೀವು ಈಗ ಹಾಕೋಬಿಡ್ರಿ, ನಾನು ಮದುವೆ ಮಾಡ್ತೀನಿ. ನಾನು ಜಾಮ್ ಜುಮ್ಮಮ್ಮಂಗೆ ಮದುವೆ ಮಾಡಬೇಕು ಅಂತ ತುಂಬ ಆಸೆ. ಯಾಕಂದರೆ ನಮಗೆ ಆಗದೆ ಇರೋರು ಇರ್ತಾರಲ್ಲ ಊರಾಗೆ, ಶತ್ರುಗಳು. ಊರು ಅಂದಮೇಲೆ ಶತ್ರುಗಳು ಇದ್ದೇ ಇರ್ತಾರಲ್ಲ, ಅದಕ್ಕೆ ಅವ್ರ ಮುಂದೆ ನಾನು ಅದ್ದೂರಿಯಾಗಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನೇ ಮದುವೆ ಮಾಡ್ತೀನಿ. ಸರಿ ಅಣ್ಣ, ಆಯಿತು. ನೀವು ಹೇಳ್ತಾ ಇರೋದು ನೋಡಿದ್ರೆ ಸಂತೋಷ ಆಯಿತು. ಸರಿ ಆಯ್ತು, ಹೇಳು. ನನ್ನ ಮಗಳನ್ನು ಒಪ್ಪಿದಾಳೆ, ಕೊಡ್ತೀವಣ್ಣ, ಕೊಡ್ತೀವಿ, ಹೇಳು. ಹೇಳಪ್ಪ, ನಾನು ಹೇಳ್ತಾ ಇದ್ನಲ್ಲ, ನಿನ್ನ ಮಗಳನ್ನ ಕೊಟ್ಟು ಮಾಡು. ನಿನ್ನ ಮಗಳು ಹೆಂಗಿರ್ತಾಳೆ ಅಂತ ನೋಡು. ಕಿಟ್ಟಣ ಮನೆಗೆ ಏನಕ್ಕೂ ಕಮ್ಮಿ ಇಲ್ಲ. ಮಂಚದ ಮೇಲೆ ಕುಂಡ್ರಿಸ್ಬೇಕಾರೆ ಅವರು ನೋಡ್ಕೊಂತಾರೆ. ಅವಳು ಮಂಚ ಬಿಟ್ಟು ಇಳಿಯೋದು ಬೇಡ, ಹಂಗೆ ನೋಡ್ಕೊಂತಾರೆ ಸೊಸೆನ. ಅಷ್ಟು ಅವ್ರಿಗೇನು ಏನು ಕಮ್ಮಿ ಆಗಿಲ್ಲ. ದೇವರಮ್ಮನೂ ಮಸ್ತಾಗಿ ಕೊಟ್ಟವನಿ. ಏನೇನು ಮಾಡಬೇಕಪ್ಪ, ನಾನು ಎಲ್ಲ ಬೇಕಾದ್ರೆ ಮನೆ ಪೇಂಟ್ ಮಾಡಿಸ್ತೀನಿ. ಎಲ್ಲ ಮನೆಗೆಲ್ಲ ಪೇಂಟ್ ಕೊಡ್ಸೋಣ. ಎಲ್ಲ ಪೇಂಟು ಗೀಂಟು ಎಲ್ಲ ನಂದೆ. ಎಲ್ಲ ಏನು ಬೇಕು ನಿನ್ನ ಖರ್ಚಿಗೆ ಬೇಕಾದ್ರೆ ನಾನೇ ಖರ್ಚಿಗೆ ಮದುವೆ ಮಾಡ್ಕೊಂಡು ಹೋಗ್ತೀನಿ ಎಲ್ಲ. ಎಲ್ಲ ಸರ ಸೊಟ್ಟು ನೀವೇನು ಕೊಡ್ಸಕ್ಕೆ ಹೋಗ್ಬಿಟ್ಟು ಒಂದು ಬಟ್ಟೆನೂ ತರಬೇಡ್ರಿ ನಿನ್ನ ಮಗಳಿಗೆ. ನಾನು ಎಲ್ಲ ಈಗ ಮಾಡ್ಕೊಂಡು ಹೋಗ್ತೀನಿ. ಸರಿ ಅಣ್ಣ, ಆಯಿತು, ಸಂತೋಷ. ನಾವು ಸ್ವಲ್ಪ ಯಾರನ್ನಾದ್ರೂ ಹಿಂಗೆ ನಮ್ಮವ್ರನ್ನ ಯಾರನ್ನಾದ್ರೂ ಸ್ವಲ್ಪ ಕೇಳಬೇಕು. ಇವ್ರ ಅಕ್ಕರೆಲ್ಲ ಇದ್ದಾರೆ, ಇವ್ರ ಅಕ್ಕರನ್ನೆಲ್ಲ ಸ್ವಲ್ಪ ಕೇಳ್ಬಿಟ್ಟು ಹೇಳ್ತೀವಿ. ಯಾರನ್ನೇನು ಕೇಳೋಕೋಬೇಡ್ರಿ ನೀವು. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಮಾಡ್ತಾ ಇರಿ. ಈಗ ಒಬ್ಬರನ್ನ ಯಾರನ್ನ ಕೇಳೋಕೋದ್ರೆ ಹಿಂಗೆ ಹಿಂಗೆ ಅಂತಾರೆ. ನಿಮ್ಮ ಮಗಳು ಚೆನ್ನಾಗಿರೋದು ಮುಖ್ಯ. ಇವತ್ತು ಒಂದಿಟ್ಟು ಹುಡುಗ ಸುಮಾರು ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ಇವತ್ತು ನೋಡು, ನಮ್ಮ ಕಲವತ್ತಮ್ಮ, ಇವತ್ತು ನಮ್ಮ ಕಿಟ್ಟಣ್ಣ ನಾಗಿ ಹೆಂಗೈತೆ. 8 ವಯಸ್ಸು ಹೋಗೈತೆ, ಮೊಮ್ಮಕ್ಕಳಾಗ ಹಂಗೆ ಅಜ್ಜ ಆಗೈತೆ ಕಿಟ್ಟಣ್ಣಯ್ಯ. ಯಾಕೆ ಮದುವೆ ಆದೆ ಅಂತಾರೆ ಊರಾಗೆಲ್ಲ. ಇವತ್ತು ಕಲವತ್ತಮ್ಮ ಹೆಂಗೈತೆ ಗೊತ್ತೇ? ಇವತ್ತು ಅಡವೆ ಹಾಕ್ಯಂಬತ್ತೆ, ಎಂಥದ್ದು ಬೇಕಾ ಅಂತ ತಗೊಂಬತ್ತೆ ಕಣ್ಣಿಗೆ. ಇವತ್ತು ಹೆಂಗೈತೆ ಕಲವತ್ತಮ್ಮ. ಇವತ್ತು ಮದುವೆ ಆದ್ರೂ ಕೇಳ್ಕಾವಲ್ಲ, ಕಲವತ್ತಮ್ಮನ ಕೇಳೋಣ. ಕಲವತ್ತಮ್ಮನ ಕೇಳು. ನನಗೆ ಎಲ್ಲರೂ ಅಂತಾರೆ, ಆದರೆ ನನ್ನ ಗಂಡ ಇವತ್ತು ನನ್ನ ಮದುವೆ ಆಗಿರೋಕ್ಕೆ ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಎಂಬುದು ನನಗೆ ಗೊತ್ತು. ನಾನು ಭಾಳ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಹ್ಞೂನಪ್ಪ, ಇವತ್ತು ನೀವು ಹೆಣ್ಣು ಕೊಟ್ಬಿಟ್ರೆ ನಿಮ್ಮ ಮನೆ ಹೆಂಗಿರುತ್ತೆ ಅಂದರೆ ನಿಜವಾಗ್ಲೂ ಭಾಳ ಚೆನ್ನಾಗಿರುತ್ತೆ.
ನಿನ್ನ ಮಗಳು ಹಂಗೆ ಸೂಪರಾಗಿರ್ತಾಳೆ. ಅವ್ರಿಗೂ ಮಕ್ಕಳು ಮದುವೆ ಮಾಡ್ದಂಗೆ ಆಗುತ್ತೆ. ಇಬ್ರು ಗಂಡು ಮಕ್ಕಳು ಮಗಳು ಮದುವೆ ಮಾಡಿ ಕಳಿಸ್ಯವ್ರೆ. ಏನಿಲ್ಲ, ಆರಾಮಾಗಿ ನಿನ್ನ ಮಗಳು ಹೆಂಗಿರ್ತಾಳೆ ಅಂದರೆ ಹೇಳ್ಬಾರ್ದು. ಈ ಕಾಲದಾಗೆ ಎಲ್ಲ ಪ್ರತಿಯೊಂದು ಎಲ್ಲ ಇದ್ರೂ ಇರೋಕ್ಕಾಗಲ್ಲ. ಇವ್ರ ಮನೆಗೆ ಹಂಗಲ್ಲ, ಎಲ್ಲ ಐತೆ. ಒಂದಿಲ್ಲ ಅಂದರೆ ಇರೋಕ್ಕಾಗಲ್ಲ. ಈ ಕಾಲದಲ್ಲಿ ಎಲ್ಲ ಇರಬೇಕು ಮನೆಯ ಮೇಲೆ. ಆದರೆ ಇವತ್ತು ನಿಮ್ಮ ಮಗಳು ಏನೂ ಚಿಂತೆ ಮಾಡಾಗಿಲ್ಲ, ಏನು ಕೊಂಡ್ಕೋಬೇಕಪ್ಪ ಮನೆಗೆ ಹೋಗಿ ಏನು ಮಾಡಬೇಕಪ್ಪ ಅನ್ನೋದಿಲ್ಲ, ಏನಿಲ್ಲ. ಎಲ್ಲ ಸೌಕರ್ಯ ಚೆನ್ನಾಗೈತೆ. ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿ ನೋಡಿ ನಿಮ್ಮ ಮಗಳು ಆಮೇಲೆ ಹೆಂಗಿರ್ತಾಳೆ ಅಂತ. ಅಲ್ಲ ನಮ್ಮ ಮಗಳನ್ನ ಇನ್ನೊಂದ್ಸತಿ ಕೇಳಬೇಕು. ಅವಳು ನಿಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಅಂತ ಹೇಳವಳೆ. ಇನ್ನೊಂದ್ಸತಿ ಕೇಳಿ ನಮ್ಮ ಅಕ್ಕರಿಗೆಲ್ಲ ಕೇಳಬೇಕು. ಅಕ್ಕ ತಂಗಿಯವರೆಲ್ಲ ಇರ್ತಾರಲ್ಲ, ನಮ್ಮ ಅಕ್ಕರನ್ನ ಕೇಳಬೇಕು. ನಾವೇನೇ ಆಗಲಿ ನಮ್ಮ ವ್ಯವಹಾರ, ನಮ್ಮ ಮಗಳು ಕೊಡೋದಾಗಲಿ ತರೋದಾಗಲಿ ಎಲ್ಲ ನಮ್ಮ ಅಕ್ಕವರು ಇದ್ದಾರೆ. ನಮ್ಮ ಅಕ್ಕರನ್ನ ಕೇಳಬೇಕು. ಅದಕ್ಕೆ ನಮ್ಮ ಅಕ್ಕರನ್ನ ಸ್ವಲ್ಪ ಕೇಳಿಕೊಂಡು ಆಮೇಲೆ ನಾವು ಬೇಕಾದರೆ ನಿಮ್ಗೆ ಹೇಳ್ತೀವಿ. ಇಲ್ಲಡಮ್ಮ, ನೀವು ಕೇಳ್ಕೊಂಡು 2 ದಿನ ಲೇಟಾಗಿ ಹೇಳ್ರಿ, ಪರವಾಗಿಲ್ಲ. ಈಗ ಯಾಕಂದರೆ ಜಲ್ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಸುಮ್ಮನೆ ಯಾಕೆ. ಈಗ ಸೆಟ್ ಆದರೆ ಹುಡುಗ ಹುಡುಗಿ ಬೇಕಾ, ಈಗ ನಮಗೆ ಮಸ್ತಾಗಿ ಕೊಡ್ತೀವಿ ಅಂತ ಬಂದಿದ್ರು ಕಣಮ್ಮ. ಆದರೆ ನಾವು ನಮಗೆ ತಕ್ಕನಾಗಿರೋ ಮನೆಗೆ ಸೊಸೆ ಬೇಕು, ನಮಗೆ ಸರಿಯಾಗಿರೋ ಹುಡುಗಿ ಬೇಕು ಅಂತ ಹೇಳಿ ನಾವು ಅದಕ್ಕೆ ಸುಮ್ಮನಿದ್ವಿ. ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತೀವಿ ನಿನ್ನ ಮಗನಿಗೆ ಅಂತ ಹೇಳಿ ಮನೆ ಬಕ್ಲಕ್ಕೆ ಬಂದು ಹೆಣ್ಣರು ಎಷ್ಟು ಜನ ಮದುವೆ ಮಾಡ್ಕೊಳ್ಳೋಣ, ನನ್ನ ಮಗಳೈತೆ ಕಿಟಣಯ್ಯ, ನನ್ನ ಮಗಳೈತೆ ಮದುವೆ ಮಾಡ್ಕೊಂಡ ಅಂತ ನಮ್ಮೂರಾಗೆ ಕೇಳ್ತಾರೆ. ಆದ್ರೆ ನಾನು ಹಂಗೆಲ್ಲ ನಾನು ಯಾರ ಮನೇಲೂ ಈಗ ನನಗೆ ಒಳ್ಳೆ ಹುಡುಗಿ ಇರ್ಬೇಕು. ನನಗೆ ಅಷ್ಟು ಜನ ನೋಡಿದ್ದೆ ಕಣಮ್ಮ, ನಮ್ಮೂರಾಗೆ ಯಾರ್ಯಾರು ಹೇಳಿದ್ರು. ಇನ್ನು ಬೇರೆ ಬೇರೆ ಕಡೆಗೆಲ್ಲ ನೋಡಿದ್ವಿ. ನಮ್ಮ ಹುಡುಗನಿಗೆ ನನಗಾದ್ರೆ ಯಾರು ಇಷ್ಟ ಆಗ್ತಿರ್ಲಿಲ್ಲ. ನಮ್ಮ ಮನೆ ಸೊಸೆ ಆಗೋರು ಹೆಂಗಿರ್ಬೇಕು ಅಂತ ಅನ್ಕೊಂಡಿದ್ದ ನಿಮ್ಮ ಮಗಳು ಹಂಗೆ ಐತೆ ಕಣಮ್ಮ. ನಿಜವಾಗ್ಲೂ ನಮ್ಮ ಮನೆ ಲಕ್ಷ್ಮಿ ಅಂತಲೇ ಕರ್ಕೊಂಡು ಹೆಸರು, ನಾನು ಮಹಾಲಕ್ಷ್ಮಿ ಅಂತಲೇ ಕರ್ಕೊಂಡು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ನಿನ್ನ ಮಗಳನ್ನ. ನಮ್ಮ ಮನೆಗೆ ನಿನ್ನ ಮಗಳದೇ ಒಂಥರ ಏನೋ, ನಿನ್ನ ಮಗಳು ಬಂದ್ರೇ ಕಾಳೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಎಷ್ಟು ಜನ ನೋಡಿದ್ದಮ್ಮ ನಿಜವಾಗ್ಲು, ಅಣ್ಣ ನನ್ನ ಮಗಳಿದ್ದಾಳೆ ಅಂತ ಎಷ್ಟು ಫೋಟೋಗಳು ತೋರ್ಸರು. ನನಗೆ ಎಂತೆಂಥ ಸೌಕರ್ಯಮ್ಮ. ಅಣ್ಣ ಅವೆಲ್ಲ ವರದಕ್ಷಿಣೆ ಕೊಡ್ತೀವಿ, ಮದುವೆ ಮಾಡ್ಕೊಳ್ರಿ ಅಂತ ಬಂದು ಕೇಳ್ಕೊಳ್ಳೋರು. ಆದ್ರೆ ನಾವು ಒಪ್ಪಲಿಲ್ಲ. ಎಷ್ಟು ಜನ ಎದ್ದಾಗ ಬೈನಾಗ ಯಾರಾದ್ರೂ ಬರ್ತಾನೆ ಇರೋರು ಕಿಟಣೆಯರ ಮಂತಕ್ಕೆ. ನಾವು ಕೊಡ್ತೀವಿ ಅಂತ. ಆದರೆ ಯಾರನ್ನೂ ತಲೆ ಕೆಡಿಸ್ಕೊಂಡಿಲ್ಲ. ಇವತ್ತು ನಿಮ್ಮ ಮಗಳು ತುಂಬ ಇಷ್ಟಪಟ್ಟೈತೆ ಕಿಟಣೆಗೆ. ಎಷ್ಟು ಜನ ನೋಡಿದ್ರು ಅದ್ರಾಗ ಯಾವ ಜೇಮ ನಮ್ಮ ಮನೆ ಸೊಸೆ ಆಗೋ ಅಂತಾರೆ ಯಾರು ಇಲ್ಲ ಅಂತ ಹೇಳೋದು ಪಾಪ. ಅಂಥದ್ರಾಗೆ ಇವತ್ತು ನಿಮ್ಮ ಮಗಳು ತುಂಬ ಇಷ್ಟ ಆಗ್ಬಿಟ್ಟವಳೆ ಅಂದರೆ ಕಿಟಣೆಗೆ. ನಿಜವಾಗ್ಲೂ ನಿಮ್ಮ ಮಗಳು ಅದೃಷ್ಟವಂತಿ. ನಾನು ಇಷ್ಟು ದಿವಸ ಆಗೈತೆ ಅಷ್ಟೊಂದು ನೋಡಿದ್ನಲ್ಲ ಫೋಟೋಗಳ್ನ, ಯಾವ ಹುಡುಗಿ ನನ್ನ ಮನಸ್ಸಿಗೆ ಅಷ್ಟೊಂದು ನಮ್ಮ ಮನೆ ಸೊಸೆ ಆಗೋ ಥರ ಐತೆ ಅಂತ ಅನ್ನಿಸ್ಲಿಲ್ಲ. ಯಾಕೋ ಯಾವ ಹುಡುಗಿರೂ ಇಷ್ಟ ಆಗ್ತಾ ಇರಲಿಲ್ಲ. ಏನಪ್ಪ ಇದು ನಮ್ಮ ಮನೆ ಮಂತನ ನಡೆಸ್ತಾರ ಇಂಥ ಮದುವೆ ಮಾಡ್ಕೊಂಡ್ರೆ ನಮ್ಮ ಮನೆ ಉದ್ಧಾರ ಆಗುತ್ತಾ ಅಂತ ಅಂದ್ಕೊಳ್ತಿದ್ದೆ. ಆದರೆ ನಿಮ್ಮ ಮಗಳು ನೋಡಿದಾಗ ನಮ್ಮ ಮನೆ ಸೊಸೆ ಆಗೋದಕ್ಕೆ ಇವ್ರ ಥರನೇ ಇರಬೇಕು, ಇವರೇ ಅನಿಸುತ್ತೆ ನಮ್ಮ ಮನೆ ಸೊಸೆ ಅನ್ನಂಗೆ ಆಯಿತು ನನಗೆ. ಕಿಟ್ಟಣ್ಣನ ಮಗುಗೆ ಹೆಣ್ಣು ನೋಡಕ್ಕೆ ಬಂದಿದ್ವಿ. ಅವರು ಕೊಡಕ್ಕೆ ಮ್ಯಾಲೆ ಇದ್ದಾರೆ. ಯಾಕಂದರೆ ಆಸ್ತಿ ಐತಿ ಅಂತೇಳಿ ಅದಕ್ಕೆಲ್ಲ ಹೇಳಿದ್ವಿ. ಇವಾಗ ಮಸ್ತಾಗಿ ಕೊಡೋರಿದ್ರು. ನಾವೇನೇನು ಇವತ್ತು ತಲೆ ಕೆಡಿಸ್ಕೊಂಡಿಲ್ಲ, ಯಾವ ಹುಡುಗಿಯರನ್ನು ಒಪ್ಪಿರಲಿಲ್ಲ. ಇವತ್ತು ನಿಮ್ಮ ಮಗಳನ್ನ ಒಪ್ಪಿಟ್ಟವನೇ ಅಂತೇಳಿ ಏನು ಮಾಡೋಕ್ಕಾಗತ್ತೆ. ಒಂದಿಷ್ಟು ಸಾವಿರ ಸುಳ್ಳು ಹೇಳೋದು ಮದುವೆ ಮಾಡುವಂಥ ಒಂದಿಷ್ಟು ಗಾದೆನೇ ಐತಲ್ಲ, ಅದಕ್ಕೇ ನಾವು ಒಂದು ಸ್ವಲ್ಪ ಸುಳ್ಳು ಹೇಳಿದ್ವಿ. ಏನು ಮಾಡೋಕ್ಕಾಗುತ್ತೆ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.